ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕ್ಷೇತ್ರದ ಎಲ್ಲ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕೆಂದು ನನ್ನ ಅಚಲ ನಿರ್ಧಾರವಾಗಿದೆ. ಮಹಿಳೆಯರು ಕೂಡ ಪುರುಷರಂತೆ ದುಡಿದು ತಮ್ಮ ಜೀವನವನ್ನ ಒಳ್ಳೆಯ ರೀತಿಯಿಂದ ರೂಪಿಸಿಕೊಳ್ಳಲಿ ಎಂದು ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಡಿ ದೇವರಾಜ್ ಅರಸ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಕ್ಷೇತ್ರದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡಿ ಮಾತನಾಡುತ್ತಾ, ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ನೀಡಲಾಗಿದೆ ಮತ್ತು ಗೃಹ ಜ್ಯೋತಿಯು ಉಚಿತವಾಗಿದ್ದು, ಇವೆರಡೂ ಕೂಡ ಯೋಜನೆಗಳ ಉಪಯೋಗವನ್ನ ತೆಗೆದುಕೊಂಡು ಹೊಲಿಗೆ ಯಂತ್ರದ ಸಹಾಯದಿಂದ ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳಿ ಎಂದು ಮಹಿಳೆಯರಿಗೆ ಹೇಳಿದ್ದಾರೆ. ಮತ್ತು ಇದೇ ಸಂದರ್ಭದಲ್ಲಿ ಬರುವಂತಹ ದಿನದಲ್ಲಿ ಇನ್ನೂ ಹೆಚ್ಚಿನ ಹೊಲಿಗೆ ಯಂತ್ರವನ್ನ ನನ್ನ ಕ್ಷೇತ್ರಕ್ಕೆ ವಿತರಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದೇನೆ. ಇದರ ಲಾಭವನ್ನ ಕ್ಷೇತ್ರದ ಎಲ್ಲ ಮಹಿಳೆಯರು ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಮಹಿಳೆಯರಿಗೆ ಹೇಳಿಕೊಟ್ಟಿದ್ದಾರೆ. ಸಂಜೀವಿನಿ ಅಂತ ಒಂದು ಯೋಜನೆ ಇತ್ತು. ನಮ್ಮ ಸುಳಿಯೊಳಗೆ ಮಾಡ್ತಕ್ಕಂಥದ್ದು ಇರ್ಬೋದು, ಚಟ್ನಿಗಳು ಮಾಡ್ತಕ್ಕಂಥದ್ದು, ಉಪ್ಪಿನಕಾಯಿ ಮಾಡ್ತಕ್ಕಂಥ ಬಹಳ ವಿವಿಧವಾದಂಥ ವಿಚಾರಗಳನ್ನ ನನ್ನ ಗಮನಕ್ಕೆ ಬಂತು. ನೀವು ಈ ರಾಟಿ ಕೊಡ್ತು ಒಂದು ಭಾಗ, ಈ ರಾಟಿ ತಗೊಂಡು ನೀವು ಡ್ರೆಸ್ ಉತ್ಪನ್ನ ಮಾಡ್ತಿರಲ್ಲ, ಅದನ್ನು ಮಾರುಕಟ್ಟೆಗೆ ತರತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಮಹಿಳಾ ಸಂಘಗಳಿಗೆ ವಿಶೇಷವಾದಂಥ ಸಬ್ಸಿಡಿಗಳನ್ನು ಕೊಡ್ತಕ್ಕಂಥದ್ದು, ಪ್ರತಿ ವರ್ಷ 5 ಲಕ್ಷ ರೂಪಾಯಿ ನಿಮಗಾಗಿ ಖರ್ಚು ಮಾಡ್ತಕ್ಕಂಥದ್ದು ಸರ್ಕಾರ ಒಂದು ಒಳ್ಳೆಯ ನಿರ್ಣಯವನ್ನು ಈಗಾಗಲೇ ತೆಗೆದುಕೊಂಡಿದೆ. ಅದಕ್ಕೆ ತಾವೆಲ್ಲರೂ ಪೂರಕವಾಗಿ ಈ 36 ರಾಜ್ಯ ತಗೊಂಡು ಮತ್ತೆ ಮನೆಗೆ ಹೋಗಿಟ್ಟು ಮತ್ತೆ ಹೊಡಕ್ಕೆ ಹೋಗಬಾರ್ದು. ಇದ್ರ ಉಪಯೋಗ ಕಲಿಸ್ರಿ, ಮಕ್ಕಳು ಕಲಿಸ್ರಿ. ಎಷ್ಟು ಮಂದಿಗೆ ನೀವು ಟ್ರೈನಿಂಗ್ ಕೊಡ್ತೀರ ಅನ್ನೋದು ಇಂಪಾರ್ಟೆಂಟ್. ಈಗ ನಿಮ್ಮ ದನು ಆವಾರಂತ ಮಷೀನ ಬಂದೈತಿ, ಮಜಾ ಕಲಿಗತ್ತೆ ಕಾಲು ಮತ್ತೆ ದಮಾ ತಿರ್ಬೇಕಾಗಿಲ್ಲ. ಎಷ್ಟು ಅನುಕೂಲ ಬೇಕು ಅಷ್ಟು ಮಾಡೋಕ್ಕಾಗಿದೆ. ಇದ್ಕೊಂಡು ಮತ್ತೇನು ಕೊಡ್ತೀರಿ? ರಾಟಿ ಕೂಡ ಇದಕ್ಕಿಂತ ಲೇಟೆಸ್ಟ್ ಬಂದಿಲ್ಲ. ಅದು ಕೂಡ ಬಸ್ಗೆ ಅಂತೂ ನೀವು ಫ್ರೀ ಆಗ್ಬಿಟ್ಟು ಮಾಡಿಬಿಡ್ತೀವಿ. ಆಮೇಲೆ ಕರೆಂಟ್ ಫ್ರೀ. ಮತ್ತೇನು ನೋಡ್ದೈತಿ? ಸಂತಿ ಮಾಡಿ ಅಡಿಗೆ ಮಾಡಿ ಹಾಕೋದು ಅಂತ ಕೆಲಸ. ಅದ್ ಕೆಲಸ ನೀವು ಮಾಡ್ತೀರಿ. ಮತ್ತೆ ನಿಮ್ ಕೈಗೆ ಯಾಕೆ ಕಿಲಿಕೆ ಕೊಟ್ಟು ನೀರು ತಿಳ್ಕೊಬಾಡ್ರಿ. ನಿಮ್ ಕೈಗೆ ಕೊಟ್ಟು ಚಾವಿ ಗಂಟೆಗೆ ಇರ್ತೈತೆ ಅಂತ ಅರ್ಥ. ಅದು ಯಾವಾಗ ಹಿರಿಯರು ಶಾಸ್ತ್ರ ಮಾಡ್ಯಾರ ನೋಡ್ರಿ, ಒಲಿ ಸುದ್ದಿದ್ರೆ ಮಡಿ ಸುದ್ದಿರ್ತದೆ. ಹಂಗೆ ಒಲಿ ಯಾವಾಗ ಸುದ್ದಿ ಇರ್ತದ ಅಂತ ನಾವು ನಿಮ್ಗೆ ಎಲ್ಲಾನು ಹೆಚ್ಚು ಸವಲತ್ತುಗಳನ್ನ ನಿಮ್ಗೆ ಕೊಟ್ಟಿವಿ. ಈ ರಾಜ್ಯನೂ ಕೂಡ ಕೊಡ್ತಾ ಇದ್ವಿ. ಅದಕ್ಕೆ ಮುಖ್ಯಮಂತ್ರಿ ಸನ್ಮಾನ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ನಿಮ್ಮ ಪರವಾಗಿದೆ ಅನ್ನುವಂಥ ಸಂದೇಶ ಕೊಡೋದ್ರ ಮೂಲಕ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಆತ್ಮೀಯ ಗೆಳೆಯ ಶಿವರಾಜ್ ತಂಗಡಿಗೆ ಅವ್ರಿಗೆ ಸಚಿವರಾಗ್ಯಾರ. ಅವನಿಗೊಂದು ಕಂಡೀಷನ್ ಮಾಡೀನಿ, ನಮ್ಮ ಆತ್ಮೀಯ ಗೆಳೆಯ ಅದಾರ, ಈ ಮುಂದೆ ಹೆಚ್ಚಿನ ಗುರಿ ಕೊಡ್ಬೇಕನ್ನೋಂಥ ಒತ್ತಾಯ ಕೂಡ ಮಾಡಿವಿ. ಹೆಚ್ಚು ಕೊಡ್ಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಇನ್ನೂ ಹೆಚ್ಚು ಸವಲತ್ತುಗಳು ನಿಮ್ಗೆ ಏನ್ ಮಾಡಕ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಜತ್ ವಿಕಾಸ ತತ್ತೇವಾಡಿ ಮತ್ತು ಹೊಲಿಗೆ ಯಂತ್ರದ ಫಲಾನುಭವಿಗಳು ಹಾಗೂ ಡಿ ದೇವರಾಜ್ ಅರಸ ನಿಗಮದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಪರಮೇಶ್ವರ್ ತಿರ್ಲಾಪುರ್, ಟಿವಿ 24 ಕನ್ನಡ ನ್ಯೂಸ್, ನವಲಗುಂದ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.